ನಮಸ್ಕಾರ ಫ್ರೆಂಡ್ಸ್, ಇಲ್ಲಿ ನಮ್ಮೂರಿನ ಬಸವನ್ಗೆ ಒಂಚೂರು ಕಾಲೇಟ್ ಆಗಿದೆ. ಅದ್ರ ಬಗ್ಗೆ ಕೇಳೋಣ ಬನ್ನಿ. ಬಂದ ನೋಡಿ ತೋರಿಸ್ತೇನೆ. ಈಗ ಏನಾಗಿತ್ತು ಇದು? ಒಂದು ವಾರದಿಂದ ಈ ತರ ಆಗೈತಾ? ಬಸವೇಶ್ವರ ಬಸವ ಇದು ಗಂಟು ರೋಗ ತರ ಬಂದು ಈ ತರ ಆಗಿದೆ. ಇದೆಲ್ಲ ನೀವೇ ನೋಡ್ಕೊತಾ ಇರೋದು? ಇದೆಲ್ಲ ನಾವೇ ನೋಡ್ಕೊತ, ನಾನು ಒಬ್ಬನೇ ಅಲ್ಲ, ನಮ್ಮ ಫ್ರೆಂಡ್ಸ್ ಗಳು ಸುದ ನೋಡ್ಕೊತಾ ಇದಾರೆ. ಗೌಡ್ರು ಏನು ಹಾಕಿಲ್ಲ ಇದಕ್ಕೆ? ಹಾಕಿದಾರೆ ಅವರು. ಡಾಕ್ಟರ್ ಗೀಟ್ರ್ ಕರ್ಸಿ ಎಲ್ಲಾ ತರದ್ರು ಮಾಡವ್ರೆ. ಬಟ್ ಆದ್ರೆ ಏನು ಪ್ರಯೋಜನ ಆಯ್ತಿಲ್ಲ. ಡಾಕ್ಟರ್ ಯಾರೋ ಗೊತ್ತಿಲ್ಲ, ಬಂದವರೇ ಆದ್ರೆ ಗುಣ ಆಗಿರೋ ಅಂತ ಹೇಳಿ. ಏನ್ ಕಾಯ್ದೆ ಅಂತ ಹೇಳಿಲ್ವ ಅವರು? ಅದೇ ಈ ತರ ಪಿಂಪಲ್ಸ್ ಆಯ್ತಲ್ಲ, ಗಂಟು ರೋಗ ಅಂತ ಹೇಳವ್ರೆ. ಗಂಟು ರೋಗನ ಇದು? ಅದ್ರ ದನ ಡಾಕ್ಟರ್ ಯಾರು ಬಂದಿಲ್ಲ. ಇನ್ಯಾವ ಡಾಕ್ಟರ್ ಬಂದಿರೋ? ಬೇರೆಯವ್ರು ಬಂದವ್ರೆ, ಬಂದು ಇಂಜೆಕ್ಷನ್ ಮಾಡವ್ರೆ. ಈಗ ದನ ಡಾಕ್ಟರ್ ಯಾರು ನೋಡ್ತಿದ್ರೆ ಬಂದು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್, ಕೇಳ್ಕೊತಾ ಇದೀನಿ. ಇದು ಕಣೇನೂರು ಅಂತ ಹೇಳಿ, ಕಣೇನೂರು ಉಳ್ಳಳ್ಳಿ ನಂಜನಗೂಡು ತಾಲೂಕು. ಬಂದು ಒಂದ್ ಸ್ವಲ್ಪ ಈ ಬಸ್ಸು ನುಸಿ ನೋಡಿ ಪ್ಲೀಸ್ ವಿಸಿಟ್ ಮಾಡಬೇಕು ಅಂತ ಕೇಳ್ಕೊತೈತೆ. ನಂಬರ್ ಹಾಕಿರ್ತೀನಿ, ಇದು ಅವ್ರು ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್, ಸ್ವಲ್ಪ ಹೆಲ್ಪ್ ಮಾಡಿ. ತಾಲೂಕು ಉಳ್ಳಳ್ಳಿ ಹೋಗ್ಲಿ ಕಣೇನೂರು ಗ್ರಾಮದಲ್ಲಿ ಈ ತರ ಬಸವ ಈಗ ಆಗಿದೆ. ಯಾರು ಪಶು ವೈದ್ಯರು ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್. ಒಂದು ನಂಬರ್ ಹಾಕಿ ಸ್ವಲ್ಪ ಹೆಲ್ಪ್ ಮಾಡಿ. ಇಷ್ಟೇ ಕೇಳ್ಕೊತಿದ್ದೀನಿ. ಯಾರು ಡಾಕ್ಟರ್ ನೋಡ್ತಿದ್ರೆ ಪ್ಲೀಸ್ ಹೆಲ್ಪ್ ಮಾಡಿ. ತುಂಬ ಕ್ಯೂ ಕಟ್ಬಿಟ್ಟಿದೆ, ಅದು ಎದ್ದೇಳಕ್ಕೆ ಶಕ್ತಿ ಇಲ್ಲ. ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. ಶೇರ್ ಮಾಡಿ ಎಲ್ಲ ವಿಡಿಯೋನ ಶೇರ್ ಮಾಡಿ. ಇದು ಪದ್ಧತಿ ಪಿತಿ ಕೇಳ್ಕೊತಾ ಇರೋದು ಪ್ಲೀಸ್ ಯಾವ್ದ ಕಾಯಿಲೆಗಳ ಈಗ ಗಂಟ್ರಾಗೆಲ್ಲ ಗಂಟು ಆಸೆ ಬಗ್ಗೆ ಇದಕ್ಕೆ ಯಾವ್ದೋ ರೋಗ ಬಂದ್ಬಿಡ್ದು ತೊಡಗೆ ಲೋಕ ಬಿಡು. ಈ ತರ ಅಷ್ಟೇ ಕಲ